ಹಲೋ ಫ್ರೆಂಡ್ಸ್, ಮಂಡ್ಯ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದು ತೋರಿಸ್ತಾ ಇದ್ದೀನಿ ಅಂತ ಬನ್ನಿ ನಿಮಗೆ ಗೊತ್ತಾಗ್ತಾ ಇದೆ, ನೋಡ್ತಾ ಇದ್ದೀರಲ್ವ. ಬನ್ನಿ ಸ್ಟಾರ್ಟ್ ಮಾಡೋಣ. ಆದರೆ ಈ ಕುಚ್ಚು ಹಾಕೋಷ್ಟೊಳಗೆ ಎಷ್ಟು ಪ್ರೆಜರ್ ಬಂತು ಅಂದರೆ ಬನ್ನಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನಿಮ್ಮ ಕೊಡೋ ಒಂದು ಲೈಕು ನನಗೆ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋನ ಮಾಡೋಕ್ಕೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೋಗಿ ಇಷ್ಟ ಆದರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಕುಚ್ಚಲೆಸ್ಸು ಕ್ರೋಸದಲ್ಲಿ ಹಾಕಿರುವಂಥ ಕ್ರೋಸದಲ್ಲಿ ಹಾಕಿದ್ದೀನಿ. ಇದನ್ನು ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಿ. ತುಂಬ ಪಳಪಳ ಅಂತೈತೆ ನೋಡಿ, ಲೈಟಿಂಗ್ಸ್ ಬೆಳಕಿಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಇದಕ್ಕೆ ಚಾರ್ಜ್ ಮಾಡಿರೋದು ನಾನು 400 ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದಲ್ಲ ಅಲ್ಲಿಗೆ ಒಂದೊಂದು ಕುಚ್ಚು ಹಾಕೋಬೋದು. ಕುಚ್ಚು ಬೇಡ ಅಂದ್ರೂ ಹಾಗೆ ಬಿಟ್ರು ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಗೆ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಅವ್ರು ಕುಚ್ಚು ಬೇಡ ಅಂದರು, ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟಿದ್ದೀನಿ ಅದನ್ನು. ನೆಕ್ಸ್ಟ್ ಇದು ಮೆರೂನ್ ಕಲರ್ ಸ್ಯಾರಿಗೆ ಮಿನಿ ಸ್ಲ್ಯಾಂಟಿಂಗ್ ಆರ್ಚು, ಆರ್ಚ್ ಅಲ್ಲ, ಅದು ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ. ಮತ್ತು ನಾನು ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ. ಒಂದು ಬೀಡ್ ಹಾಕಿ ಮತ್ತೆ 3 ಸ್ಲ್ಯಾಂಟಿಂಗ್ ಆರ್ಚು 2 ಬೀಡ್ ಹಾಕಿದ್ದೀನಿ. ಆಮೇಲೆ ಒಂದು ಕುಚ್ಚಿಗೆ ಜಾಗ ಬಿಟ್ಟು ನಾನು ಇದನ್ನು ಕುಚ್ಚು ಕಟ್ಟಿದ್ದೀನಿ. ನೋಡಿ ಡಬಲ್ ಕಲರ್ ಬರುತ್ತಲ್ಲ ನೋಡಿ, ಈ ಥರ ಮಿನಿ ಕ್ರೇಪ್ ಸ್ಯಾರಿ, ಕ್ರೇಪ್ ಸ್ಯಾರಿ ಅಂತಾರಲ್ಲ ಇದನ್ನು, ಆ ಥರ ಸ್ಯಾರಿ ಇದು. ಅದಕ್ಕೆ ಈ ಕಲರ್ ಬಂದಿರೋದು ತುಂಬ ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸ್ತು. ತುಂಬ ಫಾಸ್ಟಾಗಿ ಹಾಕ್ಬೋದು ಇದನ್ನು. ಅದಕ್ಕೋಸ್ಕರನೇ ಇದಕ್ಕೆ 250 ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ಈ ಬೇಬಿ ಕುಚ್ಗಳಿಗಿಂತ ಈ ಥರ ಕುಚ್ಕೊಳ್ಳೆ ಫಾಸ್ಟಾಗಿ ಕಟ್ಬೋದು. ಬೇಬಿ ಕುಚ್ಚು ಉತ್ತುತ್ತು ಕಟ್ಟಬೇಕು, ತುಂಬ ರಿಸ್ಕು ಫ್ರೆಂಡ್ಸ್ ಇದಂತೂ. ಅದಕ್ಕೆ ನಾನು ಬೇಬಿ ಕುಚ್ಗೂ 250 ರೂಪಾಯಿ ಚಾರ್ಜ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದು ನಾನು ಆರ್ಚ್ ಥರ ಐತೆ ನೋಡಿ, ಮಿನಿ ಆರ್ಚ್ ಡಿಸೈನ್ ಮಾಡಿ ಅದಕ್ಕೆ ಒಂದೊಂದು ಬೀಡ್ ಹಾಕಿದ್ದೀನಿ. ಮೆರೂನ್ ಕಲರ್ ಸ್ಯಾರಿ ಇದನ್ನು ನೋಡಿ, ಒಂದೊಂದು ಬೀಡ್ ಹಾಕಿದ್ದೀನಲ್ಲ, ಗೋಲ್ಡ್ ಬೀಡ್ ಹಾಕಿದ್ದೀನಿ. ಒಂದು ಮೆರೂನ್ ಕಲರ್ ಕುಚ್ಚು ಮತ್ತು ಒಂದು ಕ್ರೀಮ್ ಕಲರು ಕುಚ್ಚು ಹಾಕಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಇದಕ್ಕೆ ಚಾರ್ಜ್ ಮಾಡಿರೋದು ನಾನು 350 ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ಬೀಡ್ ಹಾಕಿರೋದ್ರಿಂದ. ಬೀಡ್ ಹಾಕಿಲ್ಲ ಅಂದರೆ 300 ರೂಪಾಯಿ ಚಾರ್ಜ್ ಮಾಡ್ಬೋದು. ಬೀಡ್ ಹಾಕೋದ್ರಿಂದ ಕೆಲಸ ಹಿಡಿತದೆ, ಸ್ವಲ್ಪ ಕೆಲಸ ತಡೀತದೆ. ಅದಕ್ಕೋಸ್ಕರ ಇದಕ್ಕೆ 50 ರೂಪಾಯಿ ಜಾಸ್ತಿ ಮಾಡಿದ್ದೀನಿ ತೊಗೊಂಡಿರೋದು. ನಿಮ್ಮ ಪ್ಲೇಸ್ಗಳ ಮೇಲೆ ಡಿಪೆಂಡು. ನೀವೇ ಬೇಕಾದರೆ 300 ರೂಪಾಯಿಗೂ ಚಾರ್ಜ್ ಮಾಡ್ಬೋದು, ಏನಕ್ಕೆ ಬೇಕಾ ಕಡಿಮೆ ಇಸ್ಕೋಬೋದು. ನೆಕ್ಸ್ಟ್ ಇದೊಂದು ಧಾರೆ ಸೀರೆ. ಇವೆಲ್ಲ ಆಲ್ಮೋಸ್ಟು ಮದುವೆ ಹುಡುಗಿಯವರವೇ, ಮದುವೆ ಮನೆ ಸ್ಯಾರಿಗಳೇ. ಇದು ಧಾರೆ ಸೀರೆ. ಇದು ಮದುವೆ ಆರ್ಡ್ರು ನನಗೆ ಬಂದೈತೆ, ಮೇಕಪ್ಪು ನಂದೇನೆ. ನೆಕ್ಸ್ಟ್ ಇದಕ್ಕೆ ಗೋಲ್ಡ್ ಒಂದೇ ಕಲರ್ ಸ್ಯಾರಿ ಬಂದಿರೋದ್ರಿಂದ ನಾನೇನು ಮಾಡಿದ್ದೀನಿ, ಇದಕ್ಕೆ ಸಿಲ್ವರ್ ಕಲರ್ ಹಾಕಿದ್ದೀನಿ. ಒಂದೇ ಕಲರ್ ಕಾಣಿಸುತ್ತೆ. ಸೀರೆ ಕುಚ್ಚು ನೀಟಾಗಿ ಕಾಣಲ್ಲ ಅನ್ನೋಕ್ಕೋಸ್ಕರ ಅಲ್ಲಿ ಲೈಟಾಗಿ ಸಿಲ್ವರ್ ಕಲರ್ ಕಾಣಿಸಲ್ಲ. ಇದು ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ಐತೆ ಸ್ಯಾರಿ ಒಳಗಡೆ. ಅದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಕಲರ್ ಕಾಣಿಸ್ಲಿ, ಕುಚ್ಚು ಹಾಕಿರೋದು ಡಿಸೈನು ಅಂತ ಹೇಳೋಕ್ಕೋಸ್ಕರ ನಾನು ಅದು ಕಲರ್ ಮಿಕ್ಸ್ ಮಾಡಿದ್ದೀನಿ. ಸಿಲ್ವರ್ ಕಲರ್ ಲೈಟಾಗೈತೆ. 3 ಆರ್ಚ್ ಹಾಕಿ 2 ಕುಚ್ಚು ಹಾಕಿದ್ದೀನಿ. ಸಿಲ್ವರ್ ಕಲರ್ 2 ಮತ್ತು ಗೋಲ್ಡ್ ಕಲರ್ 2 ಕುಚ್ಚು ಹಾಕಿ ಇದಕ್ಕೆ ಚಾರ್ಜ್ ಮಾಡಿರೋದು ನಾನು 750 ರೂಪಾಯಿ 700 ರೂಪಾಯಿ ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕೆಲಸ ಹಿಡಿತದೆ, ತುಂಬಾ ಕೆಲಸ ಹಿಡಿತದೆ. ಚಾರ್ಜ್ ಮಾಡ್ಬೋದು ಅಷ್ಟನ್ನು ನೋಡಿ. ನಿಮ್ಮ ಪ್ಲೇಸ್ಗಳ ಮೇಲೆ ಡಿಪೆಂಡ್, ಎಷ್ಟು ಬೇಕೋ ಅದಕ್ಕೆ ಚಾರ್ಜ್ ಮಾಡ್ಕೊಳ್ಳಿ. ಅಂದರೆ ನಾನು ಇವೆಲ್ಲ ಕುಚ್ಚುಗಳು ಹಾಕಿರೋ ತೋರಿಸಿದ್ದೀನಿ ನಾನು, ಅದಕ್ಕೋಸ್ಕರ ಹಾಕುವಾಗೇನು ತೋರ್ಸೋಕ್ಕೆ ಹೋಗಲಿಲ್ಲ ನಾನು. ಅಂದರೆ ಇದು ಈ ಕುಚ್ಚು ಹಾಕೋದೈತಲ್ಲ ನೋಡಿ, ಬೇಬಿ ಕುಚ್ಚು ಎಷ್ಟು ಕೆಲಸ ಹಿಡಿತದೆ ಅಂದರೆ ತುಂಬಾ ಕೆಲಸ ಹಿಡಿಯುತ್ತೆ ಫ್ರೆಂಡ್ಸ್. ಇವು ಬೇಕಾದ್ರೆ ಕ್ರೋಸದಲ್ಲಿ ಹಾಕೋ ಹೋಗಲಿ, ಸ್ವಲ್ಪ ಕೆಲಸ ತಡೆಯಲ್ಲ. ಇದಾಯ್ತಲ್ಲ ಬೇಬಿ ಕುಚ್ಚು, ಏನು ಕೆಲಸ ತಡೀತದೆ ಅಂದರೆ ನಾನು ಫಾಸ್ಟಾಗಿ ಹಾಕ್ತೀನಿ. ಇದನ್ನು ಕುಚ್ಚು ಹಾಕುವಾಗಂತೂ ಬೇಬಿ ಕುಚ್ಚು ಹಾಕ್ತೀನಿ, 1 ಅವರ್ಗೆ ಹಾಕ್ತೀನಿ. ಆ 1 ಅವರ್ಗೆ ಹಾಕೋಷ್ಟಲ್ಲಿಗೆ ಅದು ಎಷ್ಟು ಫಾಸ್ಟಾಗಿ ಹಾಕ್ತೀನಿ ಅಂದರೆ ತುಂಬ ಫಾಸ್ಟಾಗಿ ಹಾಕ್ತೀನಿ. ಅದು ತುಂಬ ಫಾಸ್ಟಾಗಿ ಹಾಕೋದ್ರೂ 1 ಅವರ್ ಬೇಕು ಇದು ಕುಚ್ಚು ಹಾಕೋಕ್ಕೆ.
ಇದಕ್ಕೆ 250 ರೂಪಾಯಿ ಚಾರ್ಜ್ ಮಾಡ್ತೀನಿ ನಾನು. 250 ರೂಪಾಯಿ ಅಷ್ಟೇ ಬೇಬಿ ಕುಚ್ಚಿಗೆ. ಅದೇನು ಬೇಡ ಹಾಕಲ್ವಲ್ಲ ಅಂದ್ಬಿಟ್ಟು ಕೊಡೋದೇ ಅಷ್ಟೇ ಬೇಬಿ ಕುಚ್ಚು ತೊಗೊಳೋದು ನಾವು. ತುಂಬ ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ನಾನು ತುಂಬ ಕುಚ್ಚಾಗ್ತಿದೆ. ಅದಿಷ್ಟಾಗ್ತಿದೆ ಅಂತಂದರೆ ನನಗೆ ಕುಚ್ಚು ಹಾಕೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಕುಚ್ಚುಗಳು ಸ್ಯಾರಿಗಳು ಬರ್ತಿದ್ವು ಕುಚ್ಚು ಹಾಕೋಕ್ಕೆ. ಅಷ್ಟೊಂದು ಸ್ಯಾರಿಗಳು ಹಾಕ್ತಿದ್ದೆ ನಾನು, ಕುಚ್ಚಾಗ್ತಿದ್ದೆ. ನೈಟೆಲ್ಲ ಕುತ್ಕೊಂಡು ಆಗ್ತಿದ್ದೆ. ಆಮೇಲೆ ಬರ್ತಾ ಸ್ವಲ್ಪ ಕಾಂಪಿಟೇಷನ್ ಆಯಿತು. ಕಾಂಪಿಟೇಷನ್ ಆಗಿರೋದ್ರಿಂದ ಏನಾಯಿತು ಅಂದರೆ ಅದಕ್ಕೆ ನಾನು ಪಾರ್ಲರ್ ಇಟ್ಟಿದ್ದೆ. ಫಸ್ಟು ಪಾರ್ಲರ್ ಇಟ್ಟಾದಮೇಲೆ ಕುಚ್ಚು ಕಲ್ತ್ಕೊಂಡದ್ದು ಜೊತೇಲಿ. ಹಳ್ಳಿಗಳಲ್ಲಿ ನಾನು ಹಳ್ಳಿಯಲ್ಲಿ ಇರೋದ್ರಿಂದ ಹಳ್ಳಿಗಳಲ್ಲಿ ಒಂದೇ ಕೆಲಸ ನಿಂತ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಕುಚ್ಚನ ಜೊತೆ ಕಲ್ತ್ಕೊಂಡೆ. ಅದು ತುಂಬ ಕೆಲಸ ಜೊತೆಯಲ್ಲಿ ಮಾಡ್ಕೊಂಡು ಹೋಯ್ತಿದ್ದೆ, ತುಂಬ ಚೆನ್ನಾಗಿ ನಡೀತಿತ್ತು. ಆಮೇಲೆ ಬರ್ತಾ ಹೇಳಿದ್ನಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನೇನು ಮಾಡಿದೆ, ಆಮೇಲೆ ಸ್ಟಿಚ್ ಮಾಡೋದು ಕಲಿತೆ ನಾನು. ಸ್ಟಿಚ್ಚಿಂಗು ಕಲಿತೆ. ಅದನ್ನಂತೂ ಅದೆಷ್ಟು ಹೊಲ್ದಿದ್ದೇನೋ, ಎಷ್ಟು ಹಾಳು ಮಾಡಿದ್ದೇನೋ. ಕಸ್ಟಮರ್ ಕಲದೆ ಬೋಯಿಸ್ಕೊಂಡಿಲ್ಲ ಪಾಪ, ಅವರು ಅಡ್ಜಸ್ಟ್ ಮಾಡ್ಕೊಂಡವ್ರೆ. ಯಾರು ಬೋಯ್ದಿಲ್ಲ, ನಾನು ಯಾರಕ್ಕೂ ಬೈಸ್ಕೊಂಡಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡವ್ರೆ. ಆದರೆ ಹಾಳು ಮಾಡಿದ್ದೀನಿ, ತುಂಬಾ ಹಾಳು ಮಾಡಿದ್ದೀನಿ. ಆದರೂ ಅವ್ರ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಹಾಗೂ ಕೊಡ್ತಿದ್ರು ಬಟ್ಟೆಗಳ. ನಾನು ಹಾಗೂ ಹೊಲಿತಿದ್ದೆ. ಒಂದು ಹಾಳಾಗೋದು, ಒಂದು ಚೆನ್ನಾಗಾಗೋದು, ಒಂದು ಹಾಳಾಗೋದು, ಒಂದು ಚೆನ್ನಾಗಾಗೋದು, ಹೀಗೆ ಮಾಡ್ತಾ ಬರುತ್ತೆ. ಯಾರಾದರೂ ಅಷ್ಟೇ, ನೀವುಗಳಾದರೂ ಅಷ್ಟೇ ಹೊಲಿತಾ ಬಂದೇ ಬರುತ್ತೆ. ಯಾವುದೇ ಕೆಲಸ ಆದರೂ ಒಂದು ಹಾಳಾಗುತ್ತೆ, ಇನ್ನೊಂದು ಸಲ ಮಾಡ್ತಾ ಬಿಡದೇನೆ ಮಾಡಿದ್ರೆ ಕೆಲಸ ಬಂದೇ ಬರುತ್ತೆ, ಸಕ್ಸಸ್ ಆಗೇ ಐತೀವಿ. ಅದೇ ರೀತಿ ಈಗ ನಾನು ಟೈಲರ್ ಕೆಲಸದಲ್ಲಂತೂ ನಾನು ಪಾರ್ಲರು ಅಷ್ಟೇ ಚೆನ್ನಾಗಿ ಮಾಡೋದು ಕಲಿತೆ ನಾನು. ಮೇಕಪ್ ಅದು ತುಂಬ ಚೆನ್ನಾಗಿ ಮಾಡೋದು ಕಲಿತೆ ನಾನೀಗ. ಮಾಡ್ತಾ ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ. ಅದ್ರ ಜೊತೆಗೆ ಟೈಲರು ಬಿಡಬಾರ್ದು ಅಂತ ಅದು ಕಲ್ತಿದ್ದೀನಿ. ಆ ಟೈಲರ್ ಕೆಲಸನೂ ಈಗ ಯಾವುದೇ ಪ್ಯಾಟ್ರನ್ ಬ್ಲೌಸ್ಗಳು ಕೊಡಲಿ ಅದನ್ನು ಹೊಲಿತೀನಿ ಅನ್ನೋ ಧೈರ್ಯ ಬಂದೈತೆ. ಆವಾಗಂತೂ ಸ್ಟಾರ್ಟಿಂಗಲ್ಲಿ ಹೊಲಿಯೋಕ್ಕೆ ಧೈರ್ಯ ಸಾಲ್ತಿರ್ಲಿಲ್ಲ ನನಗೆ. ಎಲ್ಲ ಹಾಳಾಗ್ಬಿಡುತ್ತೆ ಅನ್ನೋಕ್ಕೋಸ್ಕರನೇ ಅನ್ಕೋತಿದ್ದೆ ಮನಸ್ಸಲ್ಲೂ. ಅಂದ್ಕೊಂಡೆ ಅರ್ಧ ಒಂದೊಂದು ಸಲ ಹಾಳಾಗ್ಬಿಡೋದೋ ಏನೋ ಗೊತ್ತಿಲ್ಲ. ಆದರೆ ಈಗಂತೂ ಯಾವುದೇ ಪ್ಯಾಟ್ರನ್ ಬ್ಲೌಸ್ ಕೊಡಲಿ, ಯಾವುದು ಲೆಕ್ಕಕ್ಕೆ ಇಟ್ಕೋದೇ ಹೊಲಿತೀನಿ ನಾನು. ತುಂಬ ಚೆನ್ನಾಗಿ ಬರ್ತೈತೆ, ಯಾವುದೇ ಕಂಪ್ಲೇಂಟ್ ಇಲ್ಲದೇ ಹೊಲಿತೀನಿ. ಇಷ್ಟೊಂದು ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಒಂದೇ ಒಂದು ಲೈಕ್ ಕೊಟ್ಟು ನಂಗೆ ಮೋಟಿವೇಶನ್ ಆಗುತ್ತೆ ನೀವು ಕೊಡೋ ಲೈಕಿಂದ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.